ನಿಮ್ಮ ಮನೆಯವರು ಕ್ಯಾಬೇಜ್ ತಿನ್ನೋಕ್ಕೆ ಅಥವಾ ಮೀಲ್ ಮೇಕರ್ ತಿನ್ನೋದಕ್ಕೆ ಹಠ ಮಾಡ್ತಿದ್ದಾರಾ? ಬೋರಿಂಗ್ ಫುಡ್ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದಾರಾ? ಹಾಗಾದರೆ ನಾನಿವತ್ತು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋಂತಹ ರೆಸಿಪಿನ ಮಾಡಿಕೊಡಿ. ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತಾರಲ್ಲ, ಆ ಥರ ಸಪ್ಪುರ್ಸ್ಕೊಂಡು ತಿಂತಾರೆ. ಸೊ ಇಲ್ಲಿ ನಾವು ಆಲ್ರೆಡಿ ಇಮೇಜಲ್ಲಿ ತೋರಿಸ್ತಿರೋ ಹಾಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಪಾಲಕ್, ಪನ್ನೀರ್, ಕ್ಯಾಬೇಜ್ ಮತ್ತು ಮೀಲ್ ಮೇಕರ್. ಸೊ ಇದಕ್ಕೆ ಪ್ರಿಪ್ರೇಷನ್ಸ್ ಏನಪ್ಪ ಅಂತಂದರೆ, ನೀವು ಒಂದು ಕಟ್ಟು ಪಾಲಕ್ ಸೊಪ್ಪಿಗೆ ಒಂದು ಅರ್ಧ ಕ್ಯಾಬೇಜ್ನ ಆಲ್ರೆಡಿ ಕುಕ್ಕರಲ್ಲಿ ಸ್ಟೀಮ್ ಮಾಡಿ ಇಟ್ಕೊಂಡಿರಬೇಕು, 2 ವಿಸಿಲ್ಸು. ಹಾಗೆ ಮೀಲ್ ಮೇಕರ್ನ ಕೂಡ ನೀರಲ್ಲಿ ಬೇಯಿಸ್ಕೊಂಡು ನೀರು ಶೋಧಿಸ್ಕೊಂಡು ಸೈಡ್ಗೆ ಇಟ್ಕೊಂಡಿರಬೇಕಾಗತ್ತೆ. ಈಗ ಬನ್ನಿ, ಲೆಟ್ ಸ್ಟಾರ್ಟ್. ಫಸ್ಟು ನಾನಿಲ್ಲಿ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೊಂದು ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 2 ಪಿಂಚಷ್ಟು ಹಿಂಗು ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ಸಣ್ಣದಾಗಿ ನಾನೊಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಹಾಗೆ ಇದಕ್ಕೆ 2 ಚಕ್ಕೆ ಪೀಸಸ್ಸು, 4 ಲವಂಗ, 2 ಏಲಕ್ಕಿ ಇದನ್ನು ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರಬೇಕು. ಈಗ ಇದಕ್ಕೆ ನಾನು 1 ಹಿಡಿಯಷ್ಟು ಫ್ರೆಶ್ ಕರಿಬೇವಿನ ಎಲೆ ಹಾಕ್ತಿದ್ದೀನಿ. ಹಾಗೆ ಕಾಂಡ ಸಮೇತ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 2 ದೊಡ್ಡ ಸೈಜ್ ಟೊಮೆಟೊ ಅಥವಾ 3ರಿಂದ 4 ಚಿಕ್ಕ ಟೊಮೆಟೊಸ್ನ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ಕೋಬೇಕು. ಈಗ ಟೊಮೆಟೊಸ್ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕಲಿಸ್ಕೋಬೇಕು. ಜೊತೆಗೆ 1 ಸ್ಪೂನ್ ಅರಿಶಿನ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅರಿಶಿನ ಮತ್ತು ಧನಿಯಾ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಆಲ್ರೆಡಿ ಸ್ಟೀಮ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕ್ಯಾಬೇಜ್ ಮತ್ತು ಪಾಲಕಿ ಸೊಪ್ಪು, ಇದನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಒಂದು 5ರಿಂದ 6 ನಿಮಿಷ ಅದು ನೀರು ಬಿಟ್ಕೋಬೇಕು, ಫುಲ್ ಬೇಯಬೇಕು. 5ರಿಂದ 6 ನಿಮಿಷ ಆದಮೇಲೆ ನೋಡಿ, ಕಲಿಸ್ತಾ ಇದ್ರೆ ನಿಮ್ಗೆ ಇಲ್ಲಿ ನೀರು ಕಾಣಿಸ್ತಿದೆ. ಸೊ ಇದು ಕಂಪ್ಲೀಟಾಗಿ ಬೆಂದಿದೆ. ಸೊ ಅದು ತಣ್ಣಗಾಗೋದಕ್ಕೆ ಇಟ್ಬಿಡೋಣ. ಇನ್ ದ ಮೀನ್ ವೈಲ್ ಮಿಕ್ಸಿ ಜಾರಲ್ಲಿ ಕೊಬ್ಬರಿ, ಗಸಗಸೆ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದಕ್ಕೆ ತಣ್ಣಗಾದ್ಮೇಲೆ ನಾವು ಬಾಣಲಿಲಿ ಫಸ್ಟೇ ಬೇಯಿಸಿಟ್ಕೊಂಡಿದ್ವಲ್ಲ ಪಾಲಕ್ ಕ್ಯಾಬೇಜ್ ಮಿಕ್ಸ್ಚರ್, ಅದನ್ನು ಹಾಕಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಮಿಕ್ಸ್ಚರ್ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಫಸ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟ್ಕೊಟ್ಟಿದ್ಮೇಲೆ ಫಸ್ಟಲ್ಲಿ ನೀರು ತೆಗೆದಿಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸ್, ಅದನ್ನು ಹಾಕಿ ಒಂದು 2 ನಿಮಿಷ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಸಾಕು. ಇದಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಮಿಕ್ಸ್ಚರ್, ಇದನ್ನು ಹಾಕ್ಕೋಬೇಕು. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇದೊಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಕೊನೆಯಲ್ಲಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನೀಗ ಇಲ್ಲಿ ಫ್ರೆಶ್ ಪನ್ನೀರ್ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಲೋ ಇಟ್ಕೊಂಬಿಡಿ. ಹಾಗೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ. ಏನಕ್ಕಂದರೆ ಆ ಪನ್ನೀರ್ ಸಪ್ಪೆ ಇರುತ್ತಲ್ಲ, ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಟ್ಬಿಟ್ರೆ ಒಂದು 15-20 ಮಿನಿಟ್ಸು ಕುಕ್ ಆದಮೇಲೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಈಗ ನಾನಿಲ್ಲಿ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಇದು ನಿಮ್ಮ ಮಕ್ಕಳಿಗಾಗಲಿ, ಮನೆಯವ್ರಿಗಾಗಲಿ ಅಥವಾ ಫ್ರೆಂಡ್ಸ್ಗಾಗಲಿ ಸರ್ವ್ ಮಾಡಿದ್ರೆ ಇದರಲ್ಲಿ ಕ್ಯಾಬೇಜ್ ಇದೆ ಅಂತಲೇ ಗೊತ್ತಾಗೋದಿಲ್ಲ ಅವ್ರಿಗೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ವೆಯ್ಟ್ ಲಾಸ್ಗೂ ಕೂಡ ಈ ಕ್ಯಾಬೇಜ್ ಆ್ಯಂಡ್ ಈ ಮೀಲ್ ಮೇಕರ್ ತುಂಬ ಹೆಲ್ಪ್ ಮಾಡುತ್ತೆ. ನನ್ನ ಹಸ್ಬೆಂಡ್ಗೆ ಯೂಶ್ವಲಿ ಕ್ಯಾಬೇಜ್ ಅಂದ್ರೇ ಅಲರ್ಜಿ. ಸೊ ಲೆಟ್ಸ್ ವಾಚ್ ಹಿಸ್ ರಿಯಾಕ್ಷನ್. ಫಸ್ಟು ರೈಸ್ ಜೊತೆ ಟ್ರೈ ಮಾಡಿದ್ರು, ಚಪಾತಿ ಜೊತೆ ಟ್ರೈ ಮಾಡಿದ್ರು. ಈಗ ರೈಸ್ ಜೊತೆ ಟ್ರೈ ಮಾಡ್ತಾ ಇದ್ದಾರೆ. ಥಮ್ಸ್ ಅಪ್ಪ, ಥಮ್ಸ್ ಡೌನ ನೋಡೋಣ. ಗ್ರೀನ್ ಸಿಗ್ನಲ್. ಆ್ಯಂಡ್ ನನ್ನ ಮಗ, ಯು ಕ್ಯಾನ್ ಸಿ ದ ಎಕ್ಸ್ಪ್ರೆಷನ್, ಹಿ ಲವ್ಡ್ ಇಟ್. ಸೊ ಪ್ಲೀಸ್ ಡೂ ಟ್ರೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.